ನಿನ್ನೆಯಿಂದಲೂ ಕೂಡ ಇಡೀ ರಾಜ್ಯದಾದ್ಯಂತ ಸದ್ದು ಮಾಡ್ತಾ ಇರುವಂತಹ ಸುದ್ದಿ ಅಂತ ಅಂದ್ರೆ ಅದು ವಿಧಾನ ಪರಿಷತ್ನಲ್ಲಿ ನಡೆದಂತ ಗಲಾಟೆ. ಸಿಟಿ ರವಿ ಬಳಸಿದಂತಹ ಪದ ಲಕ್ಷ್ಮೀ ಹೆಬ್ಬಾಳ್ಕರ್ ವಿರುದ್ಧ ಬಹಳ ದೊಡ್ಡ ಹಂಗಾಮ ಕ್ರಿಯೇಟ್ ಮಾಡಿದೆ. ಆ ಒಂದೇ ಒಂದು ಮಾತು ರಣಾಂಗಣಕ್ಕೆ ಕಾರಣವಾಯಿತು. ಪ್ರಾಸ್ಟಿಟ್ಯೂಟ್ ಅನ್ನೋ ಪದ ಬಹಳ ದೊಡ್ಡ ಹೈಡ್ರಾಮಾ ನಡೀತು, ಪ್ರತಿಭಟನೆ ನಡೀತು, ಕೊನೆಗೆ ಬಂಧನದಲ್ಲಿ ಕೊನೆಯಾಗಿದೆ. ಒಂದೇ ಒಂದು ಮಾತಿನಿಂದ ಬೆಳಗಾವಿ ಕಲಾಪ ರಣಾಂಗಣವಾಯಿತು. ಪ್ರಾಸ್ಟಿಟ್ಯೂಟ್ ಪದ ಬಳಕೆಯ ಆರೋಪ ಸಿಟಿ ರವಿ ಫೈನಲಿ ಅರೆಸ್ಟ್ ಆಗಿದ್ದಾರೆ. ಖಾನಾಪುರ ಠಾಣೆಯಿಂದ ರಾತ್ರೋರಾತ್ರಿ ಸಿಟಿ ರವಿಯನ್ನ ಶಿಫ್ಟ್ ಮಾಡಲಾಗಿದೆ. ಬೆಳಗ್ಗೆ 3 ಗಂಟೆಗೆ ರಾಮದುರ್ಗ ಠಾಣೆಗೆ ಸಿಟಿ ರವಿಯನ್ನ ಸ್ಥಳಾಂತರ ಮಾಡಿದ್ದಾರೆ. ಬೆಂಗಳೂರು ಬದಲು ರಾಮದುರ್ಗ ಠಾಣೆಗೆ ಖಾಕಿ ಕರೆದೊಯ್ದಿದೆ. ಬೆಳಗ್ಗೆ 3 ಗಂಟೆಗೆ ರಾತ್ರಿ ಇಡೀ ಸಿಟಿ ರವಿಯನ್ನ ಸುತ್ತಾಡಿಸಿದ್ದಾರೆ ಪೊಲೀಸರು. ಠಾಣೆಯಿಂದ ಠಾಣೆಗೆ ಶಿಫ್ಟ್ ಮಾಡಿದ್ದಾರೆ. ಒಟ್ಟು 3 ಜಿಲ್ಲೆಗಳಲ್ಲಿ ರಾತ್ರಿ ಓಡಾಡಿಸಿದ್ದಾರೆ ಸಿಟಿ ರವಿಯನ್ನು. ನಡು ರಾತ್ರಿ ನಡೆದಂತ ಹೈ ಡ್ರಾಮಾ ಇದು. ಒಂದು ನಿರ್ಜನ ಪ್ರದೇಶದಲ್ಲಿ ಸಿಟಿ ರವಿ ಇದ್ದಂತಹ ಪೊಲೀಸ್ ವ್ಯಾನ್ ಅನ್ನ ನಿಲ್ಲಿಸ್ತಾರೆ. ಈ ಬಗ್ಗೆ ಸಿಟಿ ರವಿ ತಮ್ಮ ಎಕ್ಸ್ ಖಾತೆಯಲ್ಲಿ ಹಂಚಿಕೊಂಡಿದ್ರು. ಏನ್ ನಡೀತಾ ಇದೆ ಇಲ್ಲಿ, ಏನ್ ಮಾಡೋದಕ್ಕೆ ಹೊರಟಿದ್ದಾರೆ ಅಂತ ನಡು ರಸ್ತೆಯಲ್ಲೇ ಕೂತು ಹೋರಾಟ ಮಾಡಿದ್ರು. ಖಾನಾಪುರದಿಂದ ಎಲ್ಲೆಲ್ಲಿ ಸುತ್ತಾಡ್ಕೊಂಡು ಕರ್ಕೊಂಡ್ ಬಂದಿದ್ದೀರಿ, ಯಾಕೆ ಸುತ್ತಾಡಿಸ್ತಾ ಇದ್ದೀರಿ, ಕಸ್ಟಡಿಗೆ ಯಾಕೆ ತಗೋತಾ ಇಲ್ಲ, ನನ್ನನ್ನ ಕೊಲೆ ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೀರಾ. ಇದು ಸಿಟಿ ರವಿ ಮಧ್ಯ ರಸ್ತೆಯಲ್ಲಿ ಕೂತು ಮಧ್ಯರಾತ್ರಿ ಕೇಳಿದಂತ ಪ್ರಶ್ನೆ ಇದು. ಕೊಲೆ ಮಾಡೋದಕ್ಕೆ ಸಂಚು ಮಾಡ್ತಾ ಇದ್ದೀರಾ, ಖಾನಾಪುರದಿಂದ ಎಲ್ಲೆಲ್ಲಿ ಸುತ್ತಾಡಿಸ್ಕೊಂಡು ಕರ್ಕೊಂಡ್ ಬಂದ್ರಿ ನೀವು ಅಂತ. ಹೌದು, ಅರೆಸ್ಟ್ ಮಾಡಿದ್ರು. ಈ ಪ್ರಕರಣದಲ್ಲಿ ನೇರವಾಗಿ ಬೆಂಗಳೂರಿಗೆ ಕರ್ಕೊಂಡು ಬರ್ತಾರೆ ಅಂದ್ರೆ ಅಲ್ಲೇ 3 ಜಿಲ್ಲೆಗಳಲ್ಲಿ ಓಡಾಡಿಸಿದ್ದಾರೆ. ಗಾಡಿ ಎಲ್ಲೆಲ್ಲೋ ಓಡಾಡಿದೆ. ಅಲ್ಲೆಲ್ಲೋ ಬಿಜೆಪಿ ಕಾರ್ಯಕರ್ತರು ಪ್ರತಿಭಟನೆ ನಡೆಸ್ತಾ ಇದ್ರು ಅಂತ ರೂಟ್ ಚೇಂಜ್ ಮಾಡಿದ್ದಾರೆ. ಮಧ್ಯರಾತ್ರಿಲಿ ನಡು ರಸ್ತೆಯಲ್ಲಿ ನಿಲ್ಲಿಸಿಕೊಂಡು ಪೊಲೀಸರು ಯಾರ್ದೋ ಜೊತೆ ಫೋನ್ನಲ್ಲಿ ಮಾತಾಡ್ತಾ ಇದ್ರು. ಏನ್ ಸಂಚು ನಡೀತಾ ಇದೆ ಅನ್ನೋದು ಸಿಟಿ ರವಿ ಅವರ ಪ್ರಶ್ನೆ. ಹಾಗಾದ್ರೆ ಈ ಪ್ರಕರಣದಲ್ಲಿ ಅರೆಸ್ಟ್ ಮಾಡಿದಂತ ಸಿಟಿ ರವಿ ಅವರನ್ನ ನಡೆಸಿಕೊಂಡಂತಹ ರೀತಿ ಏನು? ಇದು ಹಲವರ ಪ್ರಶ್ನೆ. ಜನಸಾಮಾನ್ಯರಿಗೂ ಕೂಡ ಅರ್ಥವಾಗದ ಪ್ರಶ್ನೆ ಇದು. ಒಬ್ಬ ಸಾಮಾನ್ಯ ವ್ಯಕ್ತಿಯನ್ನ ನಡೆಸಿಕೊಂಡಂತಹ ರೀತಿಯಲ್ಲೂ ಕೂಡ ಹಾಗಾದ್ರೆ ಸಿಟಿ ರವಿಯನ್ನ ನಡೆಸಿಕೊಂಡಿಲ್ವಾ? ವಿಧಾನ ಪರಿಷತ್ನ ಒಳಗಡೆ ಆದಂತಹ ಈ ಮಾತಿನ ಜಟಾಪಟಿ, ಅದಕ್ಕೋಸ್ಕರ ಕಂಪ್ಲೇಂಟ್ ಕೊಡ್ತಾರಾ, ಫೈಟ್ ಮಾಡ್ತಾರಾ, ಕಾನೂನಿನ ಚೌಕಟ್ಟಿನಲ್ಲಿ ಹೋರಾಟ ನಡೆಯುತ್ತಾ, ಅದು ಬೇರೆ. ಆದ್ರೆ ಅರೆಸ್ಟ್ ಮಾಡಿದ ನಂತರ ಸಿಟಿ ರವಿಯನ್ನ ಯಾಕೆ ನಡೆಸಿಕೊಂಡ್ರು ಅನ್ನೋ ಪ್ರಶ್ನೆ ಎದ್ದಿದೆ. ಸ್ವತಃ ಸಿಟಿ ರವಿ ಇದ್ರ ವಿರುದ್ಧ ದನಿ ಎತ್ತಿದ್ದಾರೆ. ಮತ್ತೊಂದು ಕಡೆ ಬಿಜೆಪಿ ಪ್ರತಿಭಟನೆಗೆ ಕರೆ ಕೊಟ್ಟಿದೆ. ಒಬ್ಬ ಟೆರರಿಸ್ಟ್ ರೀತಿ ನಡೆಸ್ಕೊತಾ ಇದೆ ಕಾಂಗ್ರೆಸ್ ಗವರ್ಮೆಂಟ್ ಸಿಟಿ ರವಿಯನ್ನ. ಹೆಣ್ಣು ಮಕ್ಕಳ ಮೇಲೆ ಗೌರವ ಇದೆ. ಒಂದು ವೇಳೆ ಅಂತ ಪದವನ್ನ ಬಳಸಿದ್ದೆ ಆದ್ರೆ ಬಳಸಬಾರದು ಅಂತ ಪದವನ್ನ. ಆದ್ರೆ ಪರಿಷತ್ತಿನ ಒಳಗಡೆ ಕಲಾಪದಲ್ಲಿ ಎಂತೆಂತದೋ ಘಟನೆಗಳು ನಡೆದು ಹೋಗಿದೆ. ಆದ್ರೆ ಈಗ ನಡೀತಾ ಇದೆಯಲ್ಲ, ಇದು ಇತಿಹಾಸದಲ್ಲೇ ಮೊದಲು ಅನ್ನೋ ರೀತಿ ಬಿಂಬಿತವಾಗ್ತಾ ಇದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಅನಿಲ್ ಹಾಗೆ ನರಸಿಂಹಮೂರ್ತಿ. ಮೊದಲಿಗೆ ಅನಿಲ್, ಈಗ ಎಲ್ಲರನ್ನೂ ಸಹ ಕಾಡ್ತಾ ಇರುವಂತಹ ಪ್ರಶ್ನೆ, ರಾಜ್ಯದ ಜನ ಪ್ರಶ್ನೆ ಮಾಡ್ತಾ ಇರೋದು, ಸಿಟಿ ರವಿ ಅವರನ್ನ ಖಾನಾಪುರ ಸ್ಟೇಷನ್ ನಿಂದ ಎಲ್ಲಿ ಕರ್ಕೊಂಡು ಹೋದ್ರು, ಯಾಕೆ ಈ ರೀತಿಯಾಗಿ ಸುತ್ತಾಡಿಸ್ತಾ ಇದ್ದಾರೆ ಅಂತ ಏನಾದ್ರೂ ಬೆಳವಣಿಗೆಗಳ ಜೊತೆಗೆ ಏನಾದ್ರೂ ಮಾಹಿತಿ ಸಿಕ್ಕಿದೆಯಾ, ಎಲ್ಲಿದ್ದಾರೆ ಈಗ ಸಿಟಿ ರವಿ ಅಂತ? ಪ್ರಗತಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ವಿರುದ್ಧ ಆಕ್ಷೇಪಾರ್ಹ ಹೇಳಿಕೆ ನೀಡಿದ್ದಾರೆ ಅನ್ನೋ ಆರೋಪದಲ್ಲಿ ಇದೀಗ ನಿನ್ನೆ ಅಷ್ಟೇ ಸುವರ್ಣಸೌಧದಿಂದ ಸಿಟಿ ರವಿ ಅವರನ್ನು ಏನು ಖಾನಾಪುರ ಠಾಣೆಗೆ ಕರೆದುಕೊಂಡು ಹೋಗಲಾಗಿತ್ತು. ಯಾವಾಗ ಸಿಟಿ ರವಿ ಅವರು ಆಕ್ಷೇಪಾರ್ಹ ಹೇಳಿಕೆಯನ್ನು ನೀಡ್ತಾರೆ ಆವಾಗ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹಿರೇಬಾಗೇವಾಡಿ ಠಾಣೆಯಲ್ಲಿ ದೂರನ್ನು ದಾಖಲಿಸ್ತಾರೆ. ದೂರು ದಾಖಲಾದ ಕೆಲವೇ ಹೊತ್ತಿನಲ್ಲಿ ಸುವರ್ಣಸೌಧದ ಮುಂಭಾಗದಲ್ಲಿ ಧರಣಿ ನಡೆಸತಕ್ಕಂತಹ ಸಿಟಿ ರವಿ ಅವರನ್ನ ಬಂಧಿಸಿ ಹಿರೇಬಾಗೇವಾಡಿ ಠಾಣೆಗೆ ಕರೆದುಕೊಂಡು ಹೋಗ್ತಾರೆ ಅನ್ನುವಂಥ ಮಾಹಿತಿ ಮೊದಲು ಆರಂಭದಲ್ಲಿ ಇತ್ತು. ಬಳಿಕ ನಂದಗಢ ಠಾಣೆಗೆ ಕರ್ಕೊಂಡು ಹೋಗ್ತಾರೆ ಅನ್ನುವಂಥ ಮಾಹಿತಿಯನ್ನು ಕೂಡ ಪೊಲೀಸರು ಹೇಳಿದರು. ಆದರೆ ಬಳಿಕ ಅವ್ರನ್ನ ಕರೆದುಕೊಂಡು ಹೋಗಿದ್ದು ರಾತ್ರಿ ಸುಮಾರು 8 ಗಂಟೆ ಸುಮಾರಿಗೆ ಅವರನ್ನು ಬೆಳಗಾವಿ ಜಿಲ್ಲೆ ಖಾನಾಪುರ ಠಾಣೆಗೆ ಕರೆದುಕೊಂಡು ಹೋದರು. ಅಲ್ಲಿ 3 ಗಂಟೆಗಳ ಕಾಲ ಸಿಟಿ ರವಿ ಅವರ ವಿಚಾರಣೆಯನ್ನು ಮಾಡಿದರು. ಬಳಿಕ
ಏನು ಪೊಲೀಸ್ ಠಾಣೆಗೆ ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ಸೇರಿದಂತೆ ಬಿಜೆಪಿ ಹಲವು ನಾಯಕರು ಕೂಡ ಅಲ್ಲಿಗೆ ಬಂದಿದ್ರು. ಆ ಸಂದರ್ಭದಲ್ಲಿ ಪೊಲೀಸರೇ ಸ್ವತಃ ಯಡಾಮಾರ್ಟಿನ್ ನಗರ ಪೊಲೀಸ್ ಆಯುಕ್ತ ಯಡಾಮಾರ್ಟಿನ್ ಅವರು MLC ಆಗಿರೋ ಕಾರಣಕ್ಕೆ, ಯಾರು ಸಿಟಿ ರವಿ ಅವರು MLC ಆಗಿರೋ ಕಾರಣಕ್ಕೆ ಅವರನ್ನು ನಾವು ಜನಪ್ರತಿನಿಧಿಗಳ ನ್ಯಾಯಾಲಯಕ್ಕೆ ಹಾಜರುಪಡಿಸಬೇಕು, ಈ ಕಾರಣಕ್ಕೆ ಅವರನ್ನು ಬೆಂಗಳೂರಿಗೆ ಕರ್ಕೊಂಡು ಹೋಗ್ತೀವಿ ಅನ್ನುವಂಥ ಮಾಹಿತಿಯನ್ನು ಕೊಟ್ಟರು. ಇದೇ ರೀತಿಯ ಹೇಳಿಕೆಗಳನ್ನು ಕೂಡ ನಿನ್ನೆ ಮಾಧ್ಯಮಗಳಿಗೆ ಸಿಟಿ ರವಿ ಇವರು ಅಶೋಕ್ ಸೇರಿದಂತೆ ಬಿಜೆಪಿ ನಾಯಕರು ಕೂಡ ನೀಡಿದರು. ರಾತ್ರಿ 12-15 ಸುಮಾರಿಗೆ ಅವರನ್ನು ಹೆಗಲ ಮೇಲೆ ಹೊತ್ತಿಕೊಂಡು ಬಂದು ಪೊಲೀಸ್ ವೆಹಿಕಲಲ್ಲಿ ಹಾಕಿರುವಂಥದ್ದು. ಆ ಸಂದರ್ಭದಲ್ಲಿ ಸಿಟಿ ರವಿ ಅವರ ತಲೆ ಹಣೆಯ ಭಾಗಕ್ಕೆ ಗಂಭೀರವಾಗಿ ಪೆಟ್ಟು ಬಿದ್ದಿರುವಂಥದ್ದು. ಬಳಿಕ ಅವರನ್ನು ಕರ್ಕೊಂಡು ಹೋಗಿದ್ದು ಬೆಂಗಳೂರಿಗೆ ಅಲ್ಲ, ಮೊದಲು ಕರ್ಕೊಂಡು ಹೋಗಿದ್ದು ಅವರನ್ನು ಕಿತ್ತೂರು ಆದ ನಂತರ ಧಾರವಾಡ ಬಾರ್ಡರ್ಗೆ ಕರ್ಕೊಂಡು ಹೋದರು. ಅದಾದ ಬಳಿಕ ಸೌದತ್ತಿಗೆ ಕರ್ಕೊಂಡು ಹೋದರು. ಸೌದತ್ತಿಯಿಂದ ರಾಮದುರ್ಗ ಠಾಣೆಗೆ ಕರ್ಕೊಂಡು ಹೋಗಿ ಬಳಿಕ ಬಾಗಲಕೋಟೆಯ ಬಾರ್ಡರ್ಗೆ ಕರ್ಕೊಂಡು ಹೋಗಿ ಈಗ ಗೋಕಾಕ್ ತಾಲೂಕಿನ ಅಂಕಲಗಿ ಠಾಣೆಯಲ್ಲಿ ಇರಿಸಿದ್ದಾರೆ ಅನ್ನುವಂಥ ಮಾಹಿತಿ ಇರುವಂಥದ್ದು. ಇವತ್ತು 10:30 ಸುಮಾರಿಗೆ ಬೆಳಗಾವಿ 5ನೇ GMC ನ್ಯಾಯಾಲಯಕ್ಕೆ ಕರೆದುಕೊಂಡು ಬಂದು ಅವರನ್ನು ಹಾಜರುಪಡಿಸೋಕೆ ಈಗ ಬೆಳಗಾವಿ ಪೊಲೀಸರು ಸಿದ್ಧತೆ ನಡೆಸಿದ್ದಾರೆ. ಮತ್ತೊಂದೆಡೆ ಈಗಾಗಲೇ ಬೆಳಗ್ಗೆ 7:30 ಸುಮಾರಿಗೆ 5ನೇ GMC ನ್ಯಾಯಾಲಯದ ನ್ಯಾಯಾಧೀಶರ ಮನೆ ಎದುರು ಸಿಟಿ ಪರ ವಕೀಲರು ಕೂಡ ದೌಡಾಯಿಸಿರುವಂಥದ್ದು. ಬೆಳಗಾವಿ ಬಿಜೆಪಿ ಶಾಸಕ ಅಭಯ್ ಪಾಟೀಲ್ ಕೂಡ ಅವರಿಗೆ ಸಾಥನ್ನು ನೀಡಿರುವಂಥದ್ದು. ಇಡೀ ರಾತ್ರಿ ಎಲ್ಲ ಪೊಲೀಸರು ಸುಸ್ತಾಸ್ತಿರುವುದನ್ನು ನೋಡಿ ಸ್ವತಃ ಸಿಟಿ ರವಿ ಅವರೇ ರಸ್ತೆ ಮಧ್ಯೆಯಲ್ಲಿ ಕುಳಿತು ಪ್ರತಿಭಟನೆ ನಡೆಸಿರುವಂಥದ್ದು. ಸ್ವತಃ ಅವರ ಏನು ಸಾಮಾಜಿಕ ಜಾಲತಾಣಗಳಲ್ಲಿ ಈ ವಿಷಯವನ್ನು ಕೂಡ ಹಂಚಿಕೊಂಡಿರುವಂಥದ್ದು. ಹೀಗಾಗಿ ಪೊಲೀಸರು ನನ್ನನ್ನು ಕೊಲ್ಲಕ್ಕೆ ಕರ್ಕೊಂಡು ಹೊಂಟಿದ್ದಾರೆ, ನನ್ನನ್ನು ಮರ್ಡರ್ ಮಾಡೋಕ್ಕೆ ಸ್ಕೆಚನ್ನು ಹಾಕಿದ್ದಾರೆ ಅನ್ನುವಂಥ ಆರೋಪವನ್ನು ಮಾಡ್ತಿರುವಂಥದ್ದು. ಇದೇ ಆರೋಪವನ್ನು ಈಗ ಬಿಜೆಪಿ ನಾಯಕರು ಕೂಡ ಮಾಡ್ತಿರುವಂಥದ್ದು. ಈಗ ಸಿಟಿ ರವಿ ಅವರನ್ನು ಬೆಳಗಾವಿ 5ನೇ GMC ನ್ಯಾಯಾಲಯಕ್ಕೆ ಕರ್ಕೊಂಡ್ಬರೋಕ್ಕೆ ಈಗ ಪೊಲೀಸರು ಸಿದ್ಧತೆಯನ್ನು ನಡೆಸಿರುವಂಥದ್ದು. ಮತ್ತೊಂದೆಡೆ ಇವತ್ತು 11 ಗಂಟೆಗೆ ಸಿಟಿ ರವಿಯನ್ನು ಬಂಧನ ಖಂಡಿಸಿ ಇವತ್ತು ಬೆಳಗಾವಿ ಚೆನ್ನಮ್ಮ ವೃತ್ತದಲ್ಲಿ ಕೂಡ ಬಿಜೆಪಿ ಪ್ರತಿಭಟನೆ ನಡೆಸೋಕೆ ಕರೆಯನ್ನು ನೀಡಿರುವಂಥದ್ದು. ಅದರ ಜೊತೆಗೇ ವಿಜೇಂದ್ರ ಸೇರಿದಂತೆ ಎಲ್ಲ ಬಿಜೆಪಿ ನಾಯಕರು ಆ ಪ್ರತಿಭಟನೆಯಲ್ಲಿ ಕೂಡ ಪಾಲ್ಗೊಳ್ಳಲಿದ್ದಾರೆ. ಪ್ರಗತಿ ಓಕೆ ಅನಿಲ್, ಹಾಗೆ ಸಂಪರ್ಕದಲ್ಲಿರಿ. ಇನ್ನು ರಾತ್ರಿ ಇಡೀ ಸುತ್ತಾಡಿಸಿ ಹಾಗಾದ್ರೆ ಸಿಟಿ ರವಿ ಅವ್ರನ್ನ ಎಲ್ಲಿ ಕರ್ಕೊಂಡು ಹೋದ್ರು ಅಂದ್ರೆ ಅಂಕಲಗಿ ಠಾಣೆ ಕರೆ ತಂದಿದ್ದಾರೆ ಖಾಕಿ ಪಡೆ. ಗೋಕಾಕ್ ತಾಲೂಕಿನ ಅಂಕಲಗಿ ಠಾಣೆಯಲ್ಲಿದ್ದಾರೆ ಈಗ ಸಿಟಿ ರವಿ. ತಮ್ಮ ಜೊತೆ ಸುತ್ತಾಡಿಸಿದ್ದ SP ಭೀಮಾಶಂಕರ್ ಗುಳೆ ಕೆಲವೇ ಕ್ಷಣಗಳಲ್ಲಿ ಕೋರ್ಟ್ಗೆ ಸಿಟಿ ರವಿಯನ್ನ ಹಾಜರುಪಡಿಸಲಾಗುತ್ತೆ. ಬೆಳಗಾವಿಯ 5ನೇ ಹೆಚ್ಚುವರಿ ಕೋರ್ಟ್ಗೆ ಸಿಟಿ ರವಿಯನ್ನ ಹಾಜರುಪಡಿಸಲಾಗುತ್ತೆ. ಕೋರ್ಟ್ ಮುಂದೆ ಸಿಟಿ ರವಿ ಪರ ವಕೀಲರು ಜಮಾಯಿಸಿದ್ದಾರೆ. ಕೆಲವೇ ಕ್ಷಣಗಳಲ್ಲಿ ಕೋರ್ಟ್ಗೆ ಸಿಟಿ ರವಿಯನ್ನ ಹಾಜರುಪಡಿಸಲಾಗುತ್ತೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಈಗ ಸದ್ಯಕ್ಕೆ ಅಂಕಲಗಿ ಠಾಣೆಯಲ್ಲಿ ಸಿಟಿ ರವಿ ಇದ್ದಾರೆ. ರಾತ್ರಿ ಇಡೀ ಸುತ್ತಾಡಿಸಿ ನಿದ್ದೆ ಮಾಡೋದಕ್ಕೂ ಸಹ ಬಿಡದೆ ಸುತ್ತಾಡಿಸಿದಂತಹ ಪೊಲೀಸರು ಈಗ ಅಂಕಲಗಿ ಠಾಣೆಯಲ್ಲಿ ತಂದು ಕೂರಿಸಿದ್ದಾರೆ ಸಿಟಿ ರವಿಯನ್ನ. ಕೆಲವೇ ಕ್ಷಣಗಳಲ್ಲಿ ಕೋರ್ಟ್ಗೆ ಸಿಟಿ ರವಿಯನ್ನ ಹಾಜರುಪಡಿಸಲಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ನರಸಿಂಹಮೂರ್ತಿ ಸಂಪರ್ಕದಲ್ಲಿದ್ದಾರೆ. ನರಸಿಂಹಮೂರ್ತಿ, ರಾತ್ರಿ ಇಡೀ ಸಿಟಿ ರವಿ ಅವರನ್ನ ಉತ್ತರ ಕರ್ನಾಟಕ ಟೂರ್ ಮಾಡಿಸಿದ್ದಾದ್ರು ಯಾಕೆ? ಈಗ ಎಷ್ಟೊತ್ತಿಗೆ ಕೋರ್ಟ್ ಮುಂದೆ ಹಾಜರುಪಡಿಸ್ತಾರಂತೆ? ನಿನ್ನೆ ಅವರ ಪರ ವಕೀಲರು ಹೇಳ್ತಾ ಇದ್ರು ನಮಗೆ ಒಂದು ಭೇಟಿಯಾಗೋದಕ್ಕೂ ಕೂಡ ಅವಕಾಶ ಕೊಡ್ತಾ ಇಲ್ಲ ಅಂತ. ಸೊ ಈಗ ಭೇಟಿ ಆಗಿದಾರಂತ ಅಥವಾ ಈ ಕೋರ್ಟಿಗೆ ಕರ್ಕೊಂಡು ಬಂದಾಗ್ಲೇನೆ ಭೇಟಿ ಆಗ್ಬೇಕಾಗತ್ತಾ? ಹೇಗೆ ಇದು? ಶ್ವೇತಾ, ಈಗಾಗಲೇ ನಿನ್ನೆ ಏನು ಒಂದು ಪದ ಏನು ಸಿಟಿ ರವಿಯವರು ಬಳಸಿರ್ತಕ್ಕಂಥ ಒಂದು ಪದ ಇಡೀ ರಾಜ್ಯಾದ್ಯಂತ ಒಂದು ಸಂಚಲನ ಸೃಷ್ಟಿ ಮಾಡಿತ್ತು. ಅವರ ಪದದ ಹಿನ್ನೆಲೆಯಲ್ಲಿ ಇಡೀ ದಿನ ಅಂದರೆ ನಿನ್ನೆ ಮಧ್ಯಾಹ್ನ 1 ಗಂಟೆಯಿಂದ ಹಿಡಿದು ರಾತ್ರಿವರೆಗೂ ಕೂಡ ಒಂದು ದೊಡ್ಡ ಹೈಡ್ರಾಮಾ ಏನು ಸುವರ್ಣಸೌಧದಲ್ಲಿ ನಡೀತು. ತದನಂತರ ನಡೆದಿದ್ದೆಲ್ಲ ಕೂಡ ತಾವು ಹೇಳಿದಾಗೆ ಅದೇನು ಸಿಟಿ ರವಿಯವರ ಬಂಧನದ ಬಳಿಕ ಧಾರವಾಡ ಜಿಲ್ಲೆ, ಬೆಳಗಾವಿ ಜಿಲ್ಲೆ, ಬಾಗಲಕೋಟೆ ಜಿಲ್ಲೆ ಹೀಗೆ ಹಲವು ಗಡಿ ಪ್ರದೇಶದ ಇರತಕ್ಕಂಥ ಠಾಣಾ ವ್ಯಾಪ್ತಿಯಲ್ಲಿ ಆ ಸಿಟಿ ರವಿಯನ್ನು ಕರೆದುಕೊಂಡು ಹೋದ್ರು. ರಾತ್ರಿ ಇಡೀ ಕೂಡ ಯಾವುದೇ ಕ್ಷಣದಲ್ಲೂ ಒಂದು ಕ್ಷಣ ಅವರಿಗೆ ನಿದ್ದೆಯನ್ನು ಕೂಡ ಮಾಡೋದಕ್ಕೆ ಬಿಟ್ಟಿಲ್ಲ ಅನ್ನೋಂಥ ಮಾಹಿತಿ ಇದೀಗ ಲಭ್ಯವಾಗ್ತಿದೆ. ಎಲ್ಲೋ ಒಂದ್ ಕಡೆ ಸರ್ಕಾರ ಹಗೆತನ ಸಾಧಿಸ್ತಾ ಇದೆ ಅನ್ನೋಂಥ ಮಾತನ್ನು ನೇರವಾಗಿ ಬಿಜೆಪಿಯ ರಾಜ್ಯಾಧ್ಯಕ್ಷ ವಿಜೇಂದ್ರ ಅವರು ಕೂಡ ಆರೋಪವನ್ನು ಮಾಡ್ತಾರೆ. ಈಗಾಗಲೇ ಹೇಳಿದಂತೆ ಏನು ಗೋಕಾಕ್ ತಾಲೂಕಿನ ಠಾಣೆಯಿಂದಲ್ಲಿರ್ತಕ್ಕಂಥ ಏನು ಸಿಟಿ ರವಿಯನ್ನು ಇನ್ನೇನು ಕೆಲವೇ ಕ್ಷಣದಲ್ಲಿ ಬೆಳಗಾವಿ ಕರೆದುಕೊಂಡು ಹೋಗ್ತಾರೆ. ಅಲ್ಲಿ ಜಡ್ಜ್ಮೆಂಟ್ ಪ್ರೊಡ್ಯೂಸ್ ಮಾಡಿ ಎಲ್ಲೋ ಒಂದ್ ಕಡೆ ಇವತ್ತು ಬೇಲ್ ಆಗುತ್ತೆ ಅನ್ನೋಂಥ ಒಂದು ನಿರೀಕ್ಷೆಯಲ್ಲಿ ಬಿಜೆಪಿಯ ಎಲ್ಲ ನಾಯಕರಿದ್ದಾರೆ. ಇದೀಗ ಏನು ಬೆಳಗಾವಿಗೆ ಬಂದಂತ ವಿಜೇಂದ್ರ ಅವರು ಕೂಡ ನೇರವಂತ ಆರೋಪ ಮಾಡ್ತಾರೆ. ನಾವು ಸಿಟಿ ರವಿಯವರ ಏನು ಹೇಳಿಕೆಯನ್ನು ನಾವು ಸಮರ್ಥನೆ ಮಾಡ್ತಿಲ್ಲ, ಅದರ FSL ರಿಪೋರ್ಟ್ ಬರಬೇಕು, ಅದು ಸತ್ಯಾಸತ್ಯತೆ ಪರಾಮರ್ಶೆ ಆಗಬೇಕು. ಯಾಕಂದ್ರೆ ಸಭಾಪತಿಯವರು ಕೂಡ ನೇರವಾಗಿ ಅದು ಆಡಿಯೋ ಇತ್ತು ಅನ್ನೋದ್ರ ಬಗ್ಗೆ ಯಾವುದೇ ರೀತಿಯಂತ ಸ್ಪಷ್ಟವಾದಂಥ ಮಾಹಿತಿಯನ್ನು ಕೊಟ್ಟಿಲ್ಲ. ಹೀಗಾಗಿ ನಾವು ಸಿಟಿ ರವಿ ಅವ್ರನ್ನ ಹೇಳಿಕೆಯನ್ನು ಸಮರ್ಥನೆ ಮಾಡ್ತಾ ಇಲ್ಲ, ಆದರೆ ವರದಿ ಬರಬೇಕು ಅನ್ನೋಂಥ ಮಾತು ಒಂದು ಕಡೆ. ಆದರೆ ಇಡೀ ದಿನ ಅಂದರೆ ಇಡೀ ರಾತ್ರಿ ಎಲ್ಲ ಕೂಡ ಸಿಟಿ ರವಿ ಅವ್ರನ್ನ ಯಾಕೆ ಕಿರುಕುಳ ಕೊಳ್ಳಾಯಿತು, ಅವರೇನಾದರೂ
ಟೆರರಿಸ್ಟ್ ಆ ರೀತಿಯಾಗಿ ಒಬ್ಬ ಜನಪ್ರತಿನಿಧಿಗಳಿಗೆ ನಡ್ಕೊಳ್ತಕ್ಕಂಥ ರೀತಿ ಇದು ಸರ್ಕಾರ ಹಗೆತನ ಸಾಧಿಸ್ತಾ ಇದೆ ಅನ್ನೋಂಥ ಮಾತನ್ನು ಕೂಡ ವಿಜಯೇಂದ್ರ ಅವರು ಹೇಳ್ತಾರೆ. ಇದೆಲ್ಲವನ್ನೂ ಕೂಡ ಹೊರತುಪಡಿಸಿದ್ರೆ ಎಲ್ಲ ಒಂದು ಕಡೆ ಏನು ಸಿ ಟಿ ರವಿ ಅವರಿಗೆ ಬಿಜೆಪಿಯಿಂದ ಸಪೋರ್ಟ್ ಸಿಕ್ಕರೂ ಕೂಡ ಸಿ ಟಿ ರವಿ ಅವರ ಹೇಳಿಕೆಯನ್ನು ಯಾರು ಕೂಡ ಸಮರ್ಥನೆ ಮಾಡಿಕೊಳ್ತಕ್ಕಂಥ ಸ್ಥಿತಿಯಲ್ಲಿಲ್ಲ. ಎಲ್ಲರೂ ಕೂಡ ಹೇಳ್ತಕ್ಕಂಥ ಒಂದು ಮಾತೇನೆಂದ್ರೆ FSL ರಿಪೋರ್ಟ್ ಬರಬೇಕು, ಬಂದಾದ ಬಳಿಕ ಅದು ಸತ್ಯಾಸತ್ಯತೆ ಪರಾಮರ್ಶೆ ಆಗಬೇಕು. ಆದರೆ ಅದೆಲ್ಲದಕ್ಕಿಂತ ಮುಂಚೆ ಆ ಸಿ ಟಿ ರವಿ ಅವರನ್ನ ತರಾತುರಿಯಲ್ಲಿ ಅರೆಸ್ಟ್ ಮಾಡ್ತಕ್ಕಂಥದ್ದು ಅಗತ್ಯತೆ ಏನಿತ್ತು ಮತ್ತು ಹೈಡ್ರಾಮಾ ಮಾಡ್ಕೊಂಡು ಅವ್ರನ್ನ ಎತ್ಕೊಂಡು ಹೋಗೋದು, ಅವ್ರ ತಲೆಗೆ ಒಂದಿಷ್ಟು ಬಲವಾದ ಗಾಯ ಆಯಿತು, ಇಷ್ಟೆಲ್ಲ ಮಾಡ್ತಕ್ಕಂಥ ಅಗತ್ಯತೆ ಏನಿತ್ತು. ಸಿ ಟಿ ರವಿ ಅವ್ರನ್ನ ಸುವರ್ಣಸೌಧದಲ್ಲಿ ಬಂಧನ ಮಾಡಬೇಕಂತ ಸಂದರ್ಭ ಬಂದರೂ ಕೂಡ ನೇರವಾಗಿ ಬಂಧನ ಮಾಡಿಕೊಂಡು ಹತ್ತಿರದಲ್ಲಿರ್ತಕ್ಕಂಥ ಹಿರೇಬಾಗೇವಾಡಿ ಠಾಣೆ ಆಗಿರ್ಬೋದು ಅಥವಾ ಖಾನಾಪುರ ಠಾಣೆಗೆ ಕರ್ಕೊಂಡು ಹೋದ್ರು ತಪ್ಪಿಲ್ಲ, ಅಲ್ಲಿ ಆದರೂ ಇಡ್ಬೋದಾಗಿತ್ತು. ಅದೆಲ್ಲವನ್ನು ಬಿಟ್ಟು 4 ತಾಲೂಕಿನ ಬೇರೆ ಬೇರೆ ಠಾಣೆಗಳಿಗೆ ಕರೆದುಕೊಂಡು ಹೋಗಿ ಅವರಿಗೆ ರಾತ್ರಿ ಇಡೀ ಹಿಂಸೆ ಕೊಡ್ತಕ್ಕಂಥ ಕೆಲಸವನ್ನು ಯಾಕೆ ಮಾಡಿದ್ರು ಅಂತಕ್ಕಂಥದ್ದು ಒಂದು ದೊಡ್ಡ ಆ ಪ್ರಶ್ನೆ ಆಗಿದೆ. ಇದ್ರ ಜೊತೆಗೆ ವಿಜಯೇಂದ್ರ ಅವರು ನೇರವಾದಂತಹ ಆರೋಪ ಮಾಡ್ತಕ್ಕಂಥ ಅಂದ್ರೆ ಒಂದು ಗ್ಲಾಸ್ ನೀರನ್ನು ಕೂಡ ಅವರಿಗೆ ನರಸಿಂಹಮೂರ್ತಿ ಮತ್ತೆ ನಿಮ್ಮನ್ನ ಸಂಪರ್ಕ ಮಾಡ್ತೀನಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.